ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕನಸು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾನು ಶೃಂಗೇರಿ ಟೆಂಪಲ್ಗೆ ಹೋಗಿದ್ದು ಮೊದಲನೇ ವ್ಲಾಗ್ ಆಗಿರುತ್ತೆ. ನಾನು ಶೃಂಗೇರಿ ಒಳಗಿದ್ರೂ ಸಹ ಶೃಂಗೇರಿ ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗಿದ್ದು, ತುಂಬ ವರ್ಷಗಳ ನಂತರ ಮೊದಲನೇ ಸಾರಿ ಹೋದದ್ದು. ಟೆಂಪಲ್ ಒಳಗೆ ಹೋಗಿ ಮೊದಲು ಮಾಡಿದ ಕೆಲಸನೇ ಮೀನಿಗೆ ಮಂಡಕ್ಕಿ ಹಾಕಿದ್ದು. ಇದಂತೂ ತುಂಬ ಖುಷಿ ಕೊಡ್ತು. ಮೀನಿಗೆ ಮಂಡಕ್ಕಿ ಹಾಕಿ ಹಾಗೆ ಸೀದಾ ದೇವ್ರ ದರ್ಶನಕ್ಕಂತ ಮೇಲೆ ಹೊರಟ್ವಿ. ಹಾಗೆ ಅಲ್ಲೇ ಇದ್ದಿದ್ದು ಬಸವನ ಕಲ್ಲಿಗೆ ಮೊದಲು ನಮಸ್ಕಾರ ಮಾಡಿಕೊಂಡು ಮೇಲೆ ಹೋದರೆ ಶ್ರೀಲಕ್ಷ್ಮಿ ಜಯಲಕ್ಷ್ಮಿ ಅಂತ 2 ಮುದ್ದಾಗಿರೋ ಆನೆಗಳು ಆವರಣದಲ್ಲಿ ನಿಂತಿದ್ವು. ಅವುಗಳನ್ನ ನೋಡಿಕೊಂಡು ಸೀದಾ ಒಳಗೆ ದೇವ್ರ ದರ್ಶನಕ್ಕೆ ಹೋದ್ವಿ. ಒಳಗಡೆ ಎಲ್ಲೂ ಕೂಡ ಮೊಬೈಲ್ ಯೂಸ್ ಮಾಡಲಿಕ್ಕೆ ಅನುಮತಿನೇ ಇಲ್ಲ. ಹಾಗೆ ಒಳಗಡೆ ದೇವಸ್ಥಾನದ ಎಲ್ಲೂ ಸಹ ನಮಗೆ ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಒಳಗಡೆ ಟೈಟಲಲ್ಲಿ ನೋಡಿದ ಹಾಗೆ ನನ್ನ ಯಾಕೆ ದೇವ್ರ ದರ್ಶನಕ್ಕೆ ಬಿಡಲಿಲ್ಲ ಅಂದರೆ, ನಾನು ಹಾಕಿದ ಡ್ರೆಸ್ಸಿಗೆ ದುಪ್ಪಟ ಹಾಕಿರಲಿಲ್ಲ. ಅಂದರೆ ಅಲ್ಲಿ ದುಪ್ಪಟ ಕಂಪಲ್ಸರಿ ಹಾಕಲೇಬೇಕು. ನನ್ನ ಡ್ರೆಸ್ಸಿಗೆ ದುಪ್ಪಟ್ಟ ಇರಲಿಲ್ಲ. ನನಗೆ ಈ ವಿಷಯ ಕೂಡ ಗೊತ್ತಿರಲಿಲ್ಲ. ನೆಕ್ಸ್ಟ್ ಯಾರಾದರೂ ಹೋಗೋರಿದ್ರೆ ಖಂಡಿತ ಈ ಮಿಸ್ಟೇಕ್ ಮಾತ್ರ ಮಾಡಬೇಡಿ. ಒಳಗಡೆ ಮತ್ತು ಎಲ್ಲೂ ಕೂಡ ನಿಮಗೆ ಮೊಬೈಲ್ ಯೂಸ್ ಮಾಡಿ ವೀಡಿಯೋಸ್ ತೆಗೆಯೋ ಹಾಗೆ ಅನುಮತಿ ಇಲ್ಲ. ಯಾರು ಈ ಮಿಸ್ಟೇಕ್ನ ಕೂಡ ಮಾಡಬೇಡಿ. ಒಳಗಡೆ ಹಾಗೇನಾದರೂ ನೀವು ವಿಡಿಯೋ ಮಾಡಿದ್ದು ನೋಡಿದ್ರೆ ನಿಮ್ಮ ಮೊಬೈಲ್ನ ತೆಗೆದಿಟ್ಕೊಳ್ತಾರೆ. ನೆಕ್ಸ್ಟು ಅನ್ನ ಪ್ರಸಾದಕ್ಕಂತ ಹೋದ್ವಿ. ಊಟ ಮಾಡಿಕೊಂಡು ಎಲ್ಲರೂ ಸಹ ದೇವಸ್ಥಾನದಿಂದ ಹೊರಟ್ವಿ. ಅಲ್ಲಿಂದ ನನಗೆ ಡೈರೆಕ್ಟ್ ಮಂಗಳೂರಿಗೆ ಹೋಗಬೇಕಾಗಿತ್ತು. ಬಸ್ ಆಲ್ರೆಡಿ ರೆಡಿ ಇತ್ತು. ಮನೆಯವರಿಗೆಲ್ಲ ಬಾಯ್ ಹೇಳಿ ನಾನು ಅಲ್ಲಿಂದ ಹೊರಟೆ. ಇದಾಗಿತ್ತು ನನ್ನ ಶೃಂಗೇರಿಯ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟ್ ಮೀ.